ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಿಟಿನಲ್ಲಿ ಇವಾಗ ನಿಮ್ಮ ಒಂದು ಚಿಕ್ಕ ಕುಟುಂಬ ನೋಡಿದ್ವಿ ಸುಜಯ್. ಈಗ ನಾವು ಯು ಟೆಲ್ ಮಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಬಗ್ಗೆ ಹೇಳಿ, ಸಂಬಂಧಿಕರ ಬಗ್ಗೆ. ನಮ್ಮೂರು ಹಿರಿಸಭೆ ಅಂತ ನಮ್ದು. ಆಕ್ಚುಲಿ ನಮ್ಮ ದೊಡ್ಡಪ್ಪಂದ್ರ ಪೈಕಿ 5 ಜನ, ಅತ್ತೆರು 2, ಸೊ 7 ಜನ. ಸೊ ಅಲ್ಲ ಬ್ರಾಂಚಸ್ ಹಂಗೆ ಹರಡ ಒಂದ್ ಕಡೆ ಅಪ್ಪನ ಕಡೆ ಮಾತ್ರ, ಅಮ್ಮನ ಕಡೆನೂ ಸ್ವಲ್ಪ ಜಾಸ್ತಿನೇ ಮೈಸೂರು. ಸೊ ಸಿಕ್ಕಾಪಟ್ಟೆ ಜನ. ನಾನೀಗ ಒಂದು ಆಟ ಆಡೋಣ, ಚಿಕ್ಕ ಆಟ ಆಡೋಣ ಸ್ಟೇಜ್ ಮೇಲೆ. ಒಂದೊಂದೇ ಸಂಬಂಧಗಳನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಹೆಸರು ಹೇಳ್ತಾ ಹೋಗ್ಬೇಕು. ಒಂಚೂರು ಗ್ಯಾಪ್ ಕೊಟ್ಟು ಹೇಳ್ತೀನಿ, ಅದಕ್ಕೆ ಬೈಯೋಂಗಿಲ್ಲ. ನಾನಲ್ಲ, ನಿಮ್ ನೆಂಟರು ಬೈಕೋತಾರೆ. ಅದು ಸರಿ. ಓಕೆ, ಮೊದಲನೇದಾಗಿ ನಿಮ್ಮ ದೊಡ್ಡಪ್ಪನ ಹೆಸರು? ಅನಂತ ಮಾಧವ ಶಾಸ್ತ್ರಿ. ದೊಡ್ಡಮ್ಮನ ಹೆಸರು? ಸುಗುಣಾಂಬಿಕಾ. ತಾತ? ಯಾವ ಅಮ್ಮನ ಕಡೆನ ಅಪ್ಪನ ಕಡೆನ? ಅಪ್ಪನ ಕಡೆ. ನರಸಿಂಹ ಶಾಸ್ತ್ರಿ. ಅಮ್ಮನ ಕಡೆ? ವಿಶ್ವೇಶ್ವರಯ್ಯ. ಅಪ್ಪನ ಕಡೆ ಮುತ್ತಾತ? ತಾತಂಗೆ ನೀನ್ ತೋಯ್ತಲ್ಲೋ. ತಡಿಯೋ, ಲಕ್ಷ್ಮೀ ನರಸಿಂಹ ಶಾಸ್ತ್ರಿ ಕಣ. ಏನ? ಲಕ್ಷ್ಮೀ ನರಸಿಂಹ ಶಾಸ್ತ್ರಿ. ನೀನ್ ಹೇಳಿದ್ರೆ ನಾನು ಅನ್ಬೇಕು. ಇಲ್ಲ ಕಣ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನಮ್ಮ ತಾತ ವೈಫ್ ಕಡೆ ಕೇಳ್ತಾ ಹೋಗೋಣ. ಇನ್ನೇನು ನೋಡಿ, ದಯವಿಟ್ಟು ಹೆಣ್ ಕೊಟ್ಟು ಮಾವಂದ್ರೆ ಅವ್ರ ಕಡೆಯವರೆಲ್ಲ ಸ್ವಲ್ಪ ಗಮನ ಇಟ್ಟು ನೋಡಿ. ಇವಾಗ ವಾಲ್ಯೂಮ್ ಜಾಸ್ತಿ ಮಾಡಿ ಅಂತ. ಮಾವನ ಹೆಸರು? ಮಧುಸೂದನ್ ರಾವ್. ಸಿಂಚನ ಅವರ ದೊಡ್ಡಪ್ಪನ ಹೆಸರು? ಒಂದ್ ನಿಮಿಷ ಅರ್ಜೆಂಟ್ ಮಾಡ್ಬೇಡ. ನೆಂಟ್ರು ನೋಡ್ಕೊಳ್ಳಿ. ಶ್ರೀನಿವಾಸಪುರ ಕಣ ಅವರು. ಹೇಳು, ಹೆಸರು ಹೇಳು. ತರಮ್ಮ, ನೋಡಿ ಇಲ್ಲೇ ನಿಂತು ಹೋಗ್ಬಿಡ್ತು. ಇಲ್ಲ ತಡಿಯಮ್ಮ, ಏನೂ ಗೊತ್ತಿಲ್ಲ. ತರಮ್ಮ ಒಂಚೂರು ಅರ್ಜೆಂಟ್ ಮಾಡ್ಬೇಡ. ಏನಿಲ್ಲ, ಸುಮ್ನೆ ಟೈಮ್ ಕೊಡ್ತೀವಿ. ಹೇಳು ಮರ್ತೋಗ್ಬಿಡುತ್ತೆ. ಯಾಕೆಂದ್ರೆ ನಮ್ದೇನೋ ನಮ್ದು ನಾವು ಜೋರಾಗಿ ಹೇಳ್ಕೊಂಡ್ಬಿಡ್ತೀವಿ. ಇದಂತ ಸ್ವಲ್ಪ ಅದನ್ನ ಜ್ಞಾಪಕ ಇದೆ ಕಣ. ಒಂದ್ ನಿಮಿಷ ಇರೋ, ನಿಧಾನವಾಗಿ ಹೇಳು. ನಿಧಾನ ಸಾಧ್ಯ ಅಂದ್ರೆ ಇವತ್ತೇ ಹೇಳು. ಆದ್ರೆ ಇವತ್ತೇ ನೋಡೋ ಅವಕಾಶ ಇದೆ ಅಂತ. ಸರಿ ಬಿಡು, ಹೋಗ್ಲಿ ಬಿಡು. ಸಿಂಚನ ಅವರ ಅತ್ತೆ ಹೆಸರು? ಹೇಳ್ಕೊಡಂಗಿಲ್ಲ. ಸಿಂಚನ ಅವರ ದೊಡ್ಡಪ್ಪನ ಮಗನ ಹೆಸರು? ಅದೇ ಉದಯ್. ಅವ್ರ ಅಪ್ಪನ ಹೆಸರು? ಹೊಡಿತೀನಿ. ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, ಈ ಶೋನ ಉದ್ದೇಶನೇ ಅದು. ಹೌದು. ಇದು ಮರ್ತೋಗಿರೋದು ಏನ್ ದೊಡ್ಡ ಕ್ರೈಮ್ ಅಲ್ಲ, ಬಟ್ ಸಹಜ. ನಮ್ಗಿರೋಂತ ಈ ಒಂದು ಜಂಜಾಟ, ಈ ಒಂದು ಫ್ಯಾಮಿಲಿ, ಈ ಒಂದು ಸಿಟಿ ಲೈಫ್, ಇದ್ರ ಮಧ್ಯೆ ನಮಗೆ ಗೊತ್ತಿದೆ ಎಲ್ಲ ಮರ್ತೋಗ್ಬಿಡ್ತೀವಿ. ಮತ್ತೆ ಇದನ್ನೆಲ್ಲ ಮೆಲಕ್ ಹಾಕಿ ಮತ್ತೆ ಎಲ್ಲದನ್ನು ನೆನಪು ಬರ್ಸೋದೇ ಈ ಒಂದು ಸಜ್ಜಾದ ವೇದಿಕೆ. ಆಕ್ಚುಲಿ ಜಡ್ಜಸ್ನೇ ಕೇಳ್ಬಿಡ್ತೀನಿ ನೋಡಿ, ಇವಾಗ ಹೆಂಗ್ ಹೇಳ್ತಾರೆ ನೋಡು. ಶರಣ್ ಸರ್, ನಿಮ್ ದೊಡ್ಡಪ್ಪನ ಹೆಸರು? ದೊಡ್ಡಪ್ಪ ನಮಗಿಲ್ಲ. ಹೇಳಿದಾಗೆ 2 ಕಡೆಯಿಂದ ದೊಡ್ಡಪ್ಪ ಇಲ್ಲ ನಮಗೆ. ಆ್ಯಕ್ಚುಲಿ ಚಿಕ್ಕದಾಗಿ ಹೇಳ್ತೀನಿ. ನಾನು ಹುಟ್ಟಿರುವ ಒಂದು ಮನೆ ಆದರೆ ಬೆಳೆದಿರೋದು ಒಂದು ಮನೆ. ನನ್ನ ಚಿಕ್ಕ ವಯಸ್ಸಿಂದ ಅಂದರೆ ನಾನು UKG ಹಿಡ್ಕೊಂಡು ನನ್ನ ಪ್ರಾಯ ಬರೋ ತನಕ ಒಂದು ಫ್ಯಾಮಿಲಿಯಲ್ಲಿ ಬೆಳಿತೀನಿ. ಅಲ್ಲಿ ನನಗೊಬ್ಬರು ದೊಡ್ಡಪ್ಪ ಇದ್ದರು. ಅವ್ರ ಹೆಸರು ಥಾಮಸ್ ದೊಡ್ಡಪ್ಪ ಅಂತ. ಥಾಮಸ್ ಅಂತ ಅವರು. ದೊಡ್ಡಪ್ಪ ಅಂದುತ್ತಿದ್ದಂಗೆ ನನಗೆ ನಮ್ಮ ಥಾಮಸ್ ದೊಡ್ಡಪ್ಪನೇ ನೆನಪು ಬರೋದು. ಇವತ್ತು ನಾನೇನಾಗಿದ್ದೀನಿ, ಇಲ್ಲಿ ಶಿಸ್ತುಬದ್ಧನಾಗಿ ಇಲ್ಲಿ ಕೂತಿದ್ದೀನಿ ಅಂದರೆ ಅದೆಲ್ಲ ನಮ್ಮ ಥಾಮಸ್ ದೊಡ್ಡಪ್ಪಂಗೆ ಸೇರಬೇಕಾಗಿರೋ ಕ್ರೆಡಿಟ್ ಸರ್. ವೆರಿ ನೈಸ್. ತುಂಬ ಖುಷಿ ಆಯಿತು ನೀವು ನಮ್ಮ ದೊಡ್ಡಪ್ಪನ ಹೆಸರು ಕೇಳಿದ್ದು. ಮೊಟ್ಟ ಮೊದಲ ಬಾರಿಗೆ ಅವರ ಬಗ್ಗೆ ಮಾತಾಡೋದಕ್ಕೆ ನನಗೊಂದು ವೇದಿಕೆ ಸಿಕ್ಕಿದ್ದು ರೀ. ಅವರು ಕಾಲವಾಗಿದ್ದಾರೆ, ಅವರಿಲ್ಲ. ಹುಬ್ಬಳ್ಳಿ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿ. ಒಂದು ಫೋನ್ ಬರುತ್ತೆ, ಅಪರೂಪ ಆಗೋಗ್ತಾ ಇದೆ. ಇತ್ತೀಚೆಗೆ ನಮ್ಮವ್ರನ್ನ ನೋಡೋ ಅಂಥದ್ದು ಅಪರೂಪ ಆಗೋಗ್ತಾ ಇದೆ. ನಾನು ಎಲ್ಲ ಸುಮಾರು ಸಲ ಫೋನ್ ಮಾಡಿದಾಗ ಏನೋ ಬರಲ್ವೇನೋ ನೀನು, ನಾನು ನೋಡಕ್ಕೆ ಬರಲ್ವೇನೋ ಅಂತನೋರು. ಬರ್ತೀನಿ ದೊಡ್ಡಪ್ಪ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ನಮ್ಮ ಮಮ್ಮಿ ಫೋನ್ ಮಾಡ್ತಾರೆ ಒಂದ್ಸಲ, ಕಂಡೀಷನ್ ತುಂಬ ಇದಾಗಿದೆ, ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಬಿಡಪ್ಪ ಅಂತನ್ನೋದು. ನಾನು ಇಲ್ಲಿಂದ ಅಯ್ಯೋ ಏನೋ ಹಂಗಾಗಬಾರ್ದು, ಹಂಗಾಗೋಕ್ಕಿಂತ ಮುಂಚೆ ನಾನು ಅವ್ರು ನೋಡಬೇಕು ಅಂತ ಅನ್ನೋದಕ್ಕೋಸ್ಕರ ಅವ್ರು ನೋಡೋಕ್ಕೆ ಹೋಗ್ತೀನಿ. ಹೋದ ತಕ್ಷಣ ಯಾರು ನೀನು ಅಂದರು. ಅದಾದಂಥ ಒಂದು ನೋವಿದೆ ಗೊತ್ತಾ ಸರ್. ಅರೆ ಇವ್ರು ಚೆನ್ನಾಗಿದ್ದಂಥ ಟೈಮಲ್ಲಿ ನಾನು ಯಾಕೆ ಮತ್ತೆ ಮತ್ತೆ ಬಂದು ನೋಡಲಿಲ್ಲ ಇವ್ರನ್ನ ಅಂತ ಅನ್ನೋವಂಥದ್ದು. ಇದ್ರ ಮುಖಾಂತರ ನೀವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವಾಗ ಯಾರು ಹೆಂಗೆ ಏನೋ ಗೊತ್ತಿಲ್ಲ, ನಮ್ಮವ್ರನ್ನ ನೋಡಬೇಕು ಅಂದಾಗ ತಕ್ಷಣ ನೋಡ್ಬಿಡ್ರಿ ಅವ್ರನ್ನ. ನಾಳೆ ಏನೋ ಅಂತ ಗೊತ್ತಿಲ್ಲ. ನಮ್ಮ ದೊಡ್ಡಪ್ಪ ಅವ್ರನ್ನ ನೆನೆಸಿದ್ದಕ್ಕೆ ನಿಮಗೆ ಒಂದು ಥ್ಯಾಂಕ್ಸ್ ಅಷ್ಟೇ. ಇಡೀ ಶೋನಲ್ಲಿ ಇದೇ ತರ ಇರುತ್ತೆ. ಯಾರು ಏನಾಗುತ್ತೆ ಗೊತ್ತಿಲ್ಲ ಈ ಶೋನಲ್ಲಿ, ಬಟ್ ಎಮೋಷನಲ್ ಆಗೇ ಆಗ್ತೀವಲ್ಲ. ಖಂಡಿತ. ತಾರಮ್ಮ, ನೀವು ಹೇಳಪ್ಪ. ಸೋದರ ಮಾವ ಪಟ್ ಅಂತ ಹೇಳ್ತಿರ್ಬೇಕು. ತ್ಯಾಗರಾಜು. ಸೋದರತ್ತೆ? ಶಾರದಮ್ಮ. ಅವ್ರ ದೊಡ್ಡ ಮಗ ಪ್ರಕಾಶ್. ನಿಮ್ಮ ಅಜ್ಜಿ ಹೆಸರು? ಸಾಕಮ್ಮ. ಅವ್ರ ಅಜ್ಜಿ ಹೆಸರು?
ರಾಮಕ್ಕ, ಅಜ್ಜಿ ಗಂಡ ಮುನ್ಸಾಮಯ್ಯ. ಎಲ್ಲ ಹೇಳ್ತಾವ್ರಲ್ಲ ಇವರು. ಏನ್ ತಮಾಷೆನಾ? ಅವ್ರ ಅಜ್ಜಿ ಬಗ್ಗೆ ಎಲ್ಲ ಹೆಂಗ್ ಗೊತ್ತು ನಿಮ್ಗೆ? ಏನ್ ಗೊತ್ತೇನು, ಮಹಾಲಯ ಅಮಾವಾಸ್ಯೆ ಅಂತ ಬರುತ್ತೆ, ಅವತ್ತೆಲ್ಲ ತರ್ಪಣ ಬಿಡಬೇಕು. ತರ್ಪಣ ಬಿಡುವಾಗ ನಮ್ಗೆ ಯಾರ್ಯಾರು ವಂಶ ವೃಕ್ಷನೇ ತಗೊಳ್ತಾರೆ. ಇಲ್ಲಿ ಯಾರು, ಇವ್ರ ಮಕ್ಳು ಯಾರು, ಅವ್ರ ಮಕ್ಳು ಯಾರು, ಅವರ ಮೊಮ್ಮಕ್ಳು ಯಾರು, ಯಾರು ಇಲ್ದಿದ್ದವ್ರಿಗೆ ತರ್ಪಣ ಬಿಡ್ತೀವಿ. ಸೊ ಹಾಗಾಗಿ ನನ್ಗೆ ಗೊತ್ತದು ಆ ಜನರೇಷನ್. ಬಟ್ ಬ್ಯೂಟಿಫುಲ್. ನಿಜವಾಗ್ಲೂ ಇಷ್ಟು ಹೆಸರು ಗೊತ್ತಿರೋದೇ ಕಷ್ಟ ಇತ್ತು. ಬಟ್ ಅಮೂಲ್ಯನೂ ಅಷ್ಟೇ, ಯಾರಿಗೇನ್ ಕಮ್ಮಿ ಇಲ್ಲ. ಅಮೂಲ್ಯನೂ ಕೇಳ್ಬೇಡ. ಅಮೂಲ್ಯ, ನಿಮ್ಮ ಯಜಮಾನ್ರ ಸೋದರ ಮಾವನ ಮಗನ ಹೆಸರೇನು? ಸ್ವಲ್ಪ ಜಾಸ್ತಿ ಆಗ್ಲಿಲ್ಲ ನಿಂದು? ನೀವು ಕ್ವಶನ್ನೇ ಸಿಕ್ಕಾಬಿಡೋದು. ಚಿಕ್ಕದಾಗ ಕೇಳ್ತೀನಿ. ಚಿಕ್ಕಪ್ಪ. ಚಿಕ್ಕಪ್ಪ ಇಲ್ಲ, ದೊಡ್ಡಪ್ಪನೇ ಇರೋದು. ಆಯ್ತು. ದೊಡ್ಡಪ್ಪ. ದೊಡ್ಡಪ್ಪ ಜವರೇಗೌಡ. ದೊಡ್ಡಮ್ಮ? ಇಬ್ರು ದೊಡ್ಡಮ್ಮ ಇದ್ದಾರೆ. ಆಯ್ತು, ಇಬ್ರು ಹೆಸರು ಹೇಳಿ. ನಿಂಗಮ್ಮ ಹಾ. ಮತ್ತೆ ಅರ್ಸಿ. ಗೊತ್ತು ಗೊತ್ತು ಮೇಡಮ್, ಲಾಕ್ ಮಾಡ್ತಿದ್ದಾನೆ. ಬೇಕು ಅಂತ ಕೇಳ್ತಾರೆ ಪ್ರಶ್ನೆ ಕೇಳಿಸಿ ನಮ್ಮನ್ನ. ಎಡಿಟಿಂಗ್ ಅಲ್ಲ, ಗ್ಯಾಪ್ ಎಲ್ಲ ತೆಗಿತೀವಿ. ಅಲ್ಲ ಅಲ್ಲ, ಕಾಪಿ ಹೊಡಿಯೋಣ ಅಂದ್ರೆ ನಮ್ಮಮ್ಮ ಫೋನಲ್ಲಿ ಮಾತಾಡ್ತಾರೆ. ಓಕೆ, ದೊಡ್ಡಮ್ಮನಮ್ಮ. ಓ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಹಾ, ಹೌದಾ? ದೊಡ್ಡಮ್ಮನಮ್ಮ ಅಂದ್ರೆ ನಿಮ್ಮ ಅಮ್ಮ ಅಮ್ಮ ಎಲ್ಲ ಒಂದೇ ತಾನೆ. ಅಜ್ಜಿ, ನಿಮ್ಮ ಅಜ್ಜಿ ಹೆಸರು ಹೇಳು. ನಮ್ಮ ಅಜ್ಜಿ ಹೆಸರು ಅರ್ಸಮ್ಮ. ಅಷ್ಟೇ. ಆಕ್ಚುಲಿ ನಿಜವಾಗ್ಲೂ ಈ ಶೋನಲ್ಲಿ ನಮ್ಮ ಕೆರಿಯರ್ ಅಲ್ಲಿ ಎಲ್ರೂ ನೆನ್ಸ್ಕೊಂಡಿರ್ತೀವಿ, ಆದ್ರೆ ನಮ್ಮ ಸಂಬಂಧಗಳನ್ನ, ನಮ್ಮ ಸಂಬಂಧಿಕರನ್ನ ನೆನಪಿಸ್ಕೊಂಡೇ ಇರಲ್ಲ. ಇದನ್ನ ನೆನಪಿಸ್ಕೊಳ್ಳೋ ಅಂತ ಶೋನೇ ನಾವು ನಮ್ಮವರು. ನಿಮ್ಮ ಫ್ಯಾಮಿಲಿ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ನಮ್ಮ ರಿಸರ್ಚ್ ಟೀಮ್ಗೆ ಒಂದು ವಸ್ತು ಸಿಕ್ಕಿದೆ. ಏನು? ಆ ವಸ್ತು ನೋಡಿದ್ರೆ ಏನೋ ನೆನಪಾಗಬಹುದು ಅಂತ ಅನ್ಸುತ್ತೆ. ವಸ್ತು ತರಿಸ್ತೀನಿ, ಹೇಳ್ಬಿಡೋಣ. ವಸ್ತು ಬರ್ಲಿ. ಓ ಮೈ ಗುಡ್ನೆಸ್, ತಾಳೆಗರಿ. ಇದನ್ನು ನೋಡಿದ್ರೆ ಏನ್ ನೆನಪಾಗುತ್ತೆ ಸುಜಯ್? ಯಪ್ಪ, ಪ್ರಾಕ್ಟಿಕಲಿ ನಾವು ಎಷ್ಟು ಹಿಂದೆ ಇದೀವಿ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಅಂತ. ಎಷ್ಟು ಚೆನ್ನಾಗಿದ್ರದ್ದು ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದ್ರ ನಮ್ಮೂರಿಂದ ತಾಳೆಗರಿ ಸಿಕ್ಕಿದೆ ನನಗೆ ಅಂತ. ನಿಮ್ಮ ಊರೆಲ್ಲ ಸಿಕ್ಕಿರೋದು. ಓ ಮೈ ಗಾಡ್. ಆಕ್ಚುಲಿ ತಾಳೆಗರಿಗೂ ನಿಮ್ಮ ಫ್ಯಾಮಿಲಿಗೂ ಏನ್ ಸಂಬಂಧ? ನಮ್ದು ಪುರೋಹಿತರ ಮನೆ. ನಮ್ಮ ತಂದೆಯವರ ತಾತ ಅವ್ರಿಗೆ ಗಂಟಾವಧಾನಿಗಳು ಅಂತ ಕರಿತಿದ್ರಂತೆ. ಏನಂಗಂದ್ರೆ ಗಂಟಾ ಅಂದ್ರೆ ಅಷ್ಟು ಚೆನ್ನಾಗಿ ವೇದ ಹೇಳೋರಂತೆ. ಪುರೋಹಿತರ ಮನೆಯವರಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ವೇದ ಮಂತ್ರಗಳು ಜಾಸ್ತಿ ಅಂಡ್ ತಾಳೆಗರಿ ಪ್ರಸ್ತಾಪಗಳು ಜಾಸ್ತಿ ಇತ್ತು. ಸೊ ಇದನ್ನ ನೋಡ್ಬಿಟ್ಟು ನಾನು ಶಾಕ್ ಆಗಿರುವಂಥದ್ದು. ಅಂಡ್ ಚಂದ್ರಶೇಖರ ಭಾರತಿಗಳು ಅಂತ, ಶೃಂಗೇರಿ ಶಂಕರ ಮಠದ ಚಂದ್ರಶೇಖರ ಭಾರತಿಗಳು ಬಂದು ನಮ್ಮಲ್ಲಿ ಪಾದಕೆ ಬಿಟ್ಟು ಹೋಗಿದ್ರಂತೆ. ಸೊ ಹಾಗಾಗಿ ಅವ್ರ ಸಂಚಾರ ಇತ್ತಂತೆ. ಆಗಿನ ಕಾಲದ ತಾಳೆಗರಿ ತುಂಬಾ ಪ್ರಚಲಿತವಾಗಿತ್ತು. ಬಟ್ ಇನ್ನೂ ಇದು ಸಸ್ಟೇನ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಂದಾಜ್ ಎಷ್ಟು ವರ್ಷ ಹಳೆದಿರ್ಬೋದು ಇದು? ಇದು ನಾನ್ ಕಂಡಾಗ ಏನಿಲ್ಲ ಅಂತಂದ್ರೆ ಒಂದು 300 ವರ್ಷದ ಹಳೆದಿರುತ್ತೆ ಇದು. ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿದ ಸುಜಯ್ ಶಾಸ್ತ್ರಿ ಅಂಡ್ ಸಿಂಚನಾ ಶಾಸ್ತ್ರಿ. ನಮ್ಮ ಜರ್ನಿ ಇವತ್ತಿಂದ ಶುರು ಆಗ್ತಾ ಇದೆ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮವರು ಆಲ್ಬಮ್ ಇದು, ಸಂಬಂಧಗಳ ಆಲ್ಬಮ್ ಇದು. ಮೊದಲನೇ ಫೋಟೋ ನಿಮ್ಮ ಕುಟುಂಬದಿದೆ. ಥ್ಯಾಂಕ್ ಯು, ಚೆನ್ನಾಗಿದೆ. ಅಂದ್ರೆ ಇದು ಜರ್ನಿ ಮುಗಿಯೋಷ್ಟೊತ್ತಿಗೆ ಈ ಆಲ್ಬಮ್ ಕಂಪ್ಲೀಟ್ ಆಗಬೇಕು. ಅದೆಲ್ಲ ನಿಮ್ಮವರೇ ಆಗಿರ್ಬೇಕು. ಪ್ಲೀಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ನಾವು ನಮ್ಮವರು. ಧನ್ಯವಾದಗಳು.